ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಲೈಕು ಕೂಡ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಹಾಗೆ ಪೂಜೆ ಮಾಡೋದ್ರಿಂದ ಲಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ, ಹಾಗಾಗಿ ಇವತ್ತು ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಮನೆ ದೇವ್ರು ಬಂದರು ಅಂತಗಟ್ಟಮ್ಮ ಅಂತ. ಹಾಗಾಗಿ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆ ಥರ ಪೂಜೆ ಮಾಡ್ತೀವಿ. ಆದರೆ ಮನೆ ದೇವ್ರ ವಾರ ಅಂದರೆ ಒಂಥರ ಇದಿರುತ್ತಲ್ಲ, ಬೇರೆ ಥರನೇ ಒಂದು ಫೀಲಿಂಗ್ ಇರುತ್ತೆ. ಹಾಗಾಗಿ ಪ್ರತಿದಿನ ಪೂಜೆ ಮಾಡೋದಕ್ಕಿಂತ ಮನೆ ದೇವ್ರ ವಾರ ಇದ್ದಾಗ ಅದು ಬೇರೆ ಒಂದು ಫೀಲಿಂಗ್ ಇರುತ್ತೆ. ಹಾಗಾಗಿ ಇವತ್ತು ಮನೆ ದೇವ್ರ ವಾರ ಇರೋದ್ರಿಂದ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಆ ಬಾಟ್ಲಲ್ಲಿರೋ ನೀರು ಯಾವುದು ಅಂದರೆ ಹಾಲರಾಮೇಶ್ವರ ವಜ್ಜೂರು ಅಂತ ಕೇಳಿರ್ತೀರ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅಲ್ಲಿಂದ ತಂದಿರೋವಂಥ ನೀರನ್ನ ನಾವು ತಂದು ಪೂಜೆನ ಮಾಡ್ತೀವಿ. ಹಾಗೆ ವಾರದ ದಿವಸ ಆಗಿರ್ಬೋದು ಅದನ್ನೆಲ್ಲ ಚುಮ್ಮಿಸ್ಕೊಂಡು ಪೂಜೆನ ಮಾಡ್ತೀವಿ. ಅದೇ ನೀರಿಂದ ದೇವ್ರ ಫೋಟೋ ಒರೆಸೋದಾಗಿರ್ಬೋದು, ಹಾಗೆ ಕಲಶಕ್ಕೆ ಸ್ವಲ್ಪ ಹಾಕೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತೀವಿ ನಾವು. ಅಂದರೆ ಅಲ್ಲಿ ದೇವಸ್ಥಾನ ಮುಂದೆ ನಾನು ಹೋದಾಗ ಅದ್ರ ಬಗ್ಗೆ ಹೇಳ್ತೀನಿ. ಅದನ್ನ ಹೇಳ್ಕೊಂಡು ಹೋದರೆ ಇವಾಗ ಉದ್ದನೇ ಆಗ್ಬಿಡುತ್ತೆ ಲಾಗು. ಹಾಗಾಗಿ ಆ ನೀರಿಂದ ನಾನು ಪೂರ್ತಿ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೂವನ್ನೆಲ್ಲ ಮುಡಿಸ್ಕೊಂಡು ಫಸ್ಟು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಅಲಂಕಾರ ಮಾಡಿಕೊಂಡು ನೆಕ್ಸ್ಟ್ ದೀಪನ ಹಚ್ತಾರೆ ಕೆಲವೊಬ್ಬರು. ಆದರೆ ನಾವು ಹಾಗೆ ಮಾಡೋಲ್ಲ. ಫಸ್ಟು ದೀಪನ ಹಚ್ಕೊಂಡು ನೆಕ್ಸ್ಟು ನಾವು ಕುಂಕುಮ ಇಡೋದಾಗಿರ್ಬೋದು, ಹಾಗೆ ಈ ಹೂವುಗಳನ್ನ ಇಡೋದು ಆ ಥರ ಮಾಡ್ತೀವಿ. ನಾನು ಎಷ್ಟೋ ಸತಿ ನೋಡಿದ್ದೀನಿ. ಕೆಲವೊಬ್ಬರು ಹೇಗೆ ಅಂದರೆ ನಾನು ಅವ್ರಿಗೆ ಹೇಳೋಕ್ಕೆ ಹೋಗಿಲ್ಲ, ನೀವು ಈ ಥರ ಮಾಡಬಾರ್ದು ಆ ಥರ ಮಾಡಬಾರ್ದು ಅಂತ. ಅಂದರೆ ಅವ್ರವ್ರ ಮನಸ್ಸಿಗೆ ಇಷ್ಟ ಆಗಿದ್ದವ್ರು ಮಾಡ್ಕೊತಾರೆ. ಆದರೆ ಅದು ಕೆಲವೊಂದು ನೀತಿ ಪ್ರಕಾರ, ನಂಬಿಕೆ ಪ್ರಕಾರ ಹೋಗೋದಾದರೆ ಫಸ್ಟು ದೀಪನ ಹಚ್ಚಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯನ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಆ ಥರ ಮಾಡ್ತೀರಾ ಅಂತ ನಾವು ಯಾವತ್ತೂ ಕೂಡ ಹೇಳಕ್ಕೆ ಹೋಗಿಲ್ಲ. ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರ ಪೂಜೆನ ಮಾಡ್ಕೊತಾರೆ, ಅವ್ರವ್ರ ಭಕ್ತಿ ಅದು. ಆದರೆ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂದರೆ ಫಸ್ಟು ದೀಪನ ಹಚ್ಕೊಂಡು ನೆಕ್ಸ್ಟು ಕುಂಕುಮ ಮತ್ತು ಏನೇ ಒಂದು ಇದಾದರೂ ಕೂಡ ನೆಕ್ಸ್ಟ್ ನಾನು ಮಾಡ್ಕೊತೀನಿ ಅಷ್ಟೇ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾವು ನೋಡಿರ್ಬೋದು ಎಷ್ಟೋ ದೇವಸ್ಥಾನದಲ್ಲಿ ಪೂಜೆನ ಮಾಡಬೇಕಾದ್ರೆ ಫಸ್ಟು ದೀಪನ ಹಚ್ಚಿ ನೆಕ್ಸ್ಟು ಈ ಕುಂಕುಮ ಹೂವು ಆ ಥರ ಅಲಂಕಾರ ಮಾಡಿರ್ತಾರೆ ದೇವ್ರನ್ನ. ಆದರೆ ಕೆಲವೊಬ್ಬರು ಆ ಥರ ಮಾಡ್ತಾರಷ್ಟೇ. ಕೆಲವೊಬ್ಬರು ಯಾರು ಈ ಥರ ಮಾಡ್ತಾಯಿದ್ರೆ ನಿಮಗೆ ಇಷ್ಟ ಆದರೆ ನೋಡಿ ಈ ಥರ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಫಸ್ಟು ನಾವು ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟ್ ದೀಪ ಹಚ್ಚಿದ್ರದ್ದು ಯಾವುದೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹಿರಿಯರು. ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೆ. ಅಂದರೆ ಈ ಪೂಜೆ ಮಾಡಬೇಕಾದ್ರೆ ನಾನು ಫಸ್ಟು ಬೆಂಗಳೂರಲ್ಲಿದ್ದಾಗ ಒಂದು ಆಂಟಿ ಇದ್ದರು. ಆ ಆಂಟಿ ಫಸ್ಟು ಎಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಸ್ನಾನಕ್ಕೆ ಹೋಗಿ ಸ್ನಾನಿಂದ ಬಂದು ದೀಪನ ಹಚ್ತಾಯಿದ್ರು. ನಾನು ಅದೇ ಥರ ಮಾಡಿಬಿಡ್ತಿದ್ದೆ. ಆವಾಗ ನಮ್ಮ ಅಜ್ಜಿ ಹೇಳಿದರು, ಆ ಥರ ಮಾಡಬಾರ್ದು, ಆ ಥರ ಏನಕ್ಕೆ ಮಾಡ್ತೀರಾ, ಸುಮ್ಮನೆ ದೀಪ ಹಚ್ಚಂಗೂ ಇಲ್ಲ ಏನಿಲ್ಲ, ಆ ಥರ ಮಾಡೋದು ವೇಸ್ಟು. ನೀವು ಫಸ್ಟು ಸ್ನಾನ ಮಾಡ್ಕೊಬಂದು ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊಂಡು ನೆಕ್ಸ್ಟು ಅಲಂಕಾರ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನಿವತ್ತು ಪೂಜೆ ಮಾಡಬೇಕಾದ್ರೆ ಅದು ನನಗೆ ಹೇಳ್ಬೇಕನ್ನಿಸ್ತು. ಹಾಗಾಗಿ ಇವತ್ತು ಈ ಥರ ಹೇಳಿದೆ. ಹಾಗೆ ನೋಡಿ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಭಕ್ತಿ ಮನಸ್ಸಲ್ಲಿರಬೇಕು, ವೀಡಿಯೋದಲ್ಲೆಲ್ಲ ತೋರಿಸ್ತಿದ್ಯಾ ಅಂತ. ಹಾಗೇನಿಲ್ಲ, ನನ್ನ ಪಾಡಿಗೆ ನಾನು ಪೂಜೆನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ವೀಡಿಯೋ ಆಗ್ತಾ ಇರುತ್ತೆ, ನಾನು ಸೈಡಲ್ಲಿ ಸುಮ್ಮನೆ ಇಟ್ಬಿಟ್ಟಿರ್ತೀನಿ. ನನಗೆ ಪೂಜೆ ಮಾಡೋ ತನಕ ಅದು ಹಾಗೆ ವೀಡಿಯೋ ರನ್ ಆಗ್ತಾ ಇರುತ್ತೆ. ಆಫ್ ಮಾಡೋದು ಆ ಥರ ಏನು ಮಾಡೋಕ್ಕೆ ಹೋಗಲ್ಲ. ಅದು ಒಂದು ಅರ್ಧ ಗಂಟೆ ತನಕ ಅದೇ ಆಗಿರುತ್ತೆ. ಆಮೇಲೆ ಎಡಿಟ್ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಾಗೆ ಅಷ್ಟರಲ್ಲಿ ಅತ್ತೆ ಕೂಡ ಬಂದರು. ನಾನು ಕೂಡ ಸ್ವಲ್ಪ ತಲೆಯೆಲ್ಲ ಬಾಚ್ಕೊಂಡು ಇವಾಗ ಅತ್ತೆಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ನನಗಂತೂ ಇವಾಗಂತೂ ಕೂದಲು ಉದುರೋದಂತೂ ಜಾಸ್ತಿನೇ ಆಗಿಬಿಟ್ಟೆ. ಅಂದರೆ ನಮ್ಮ ಹಳ್ಳಿಲೇ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಿಲ್ಲ. 3-4 ಬೋರ್ದು ಮಿಕ್ಸ್ ಮಾಡಿ ನೀರು ಬಿಟ್ಟಿರ್ತಾರೆ. ಕೂದಲಂತೂ ಸಿಕ್ಕಾಪಟ್ಟೆ ಉದುರುತ್ತಾ ಇದೆ. ಹಾಗೆ ಅತ್ತೆಗೂ ಕೂಡ ಟೀ ಮಾಡಿಕೊಟ್ಟೆ. ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಈ ನಡುವೆ ಯಾಕೋ ಏನೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋಲ್ಲ. ಒಂದೊಂದು ಟೈಮು ಆ ಥರ ಆಗಿಬಿಡುತ್ತೆ. ಫಸ್ಟ್ ಎಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂದರೆ ವೀಡಿಯೋ ಮಾಡಬೇಕು ಅಂದರೆ ಫೋನ್ ಕೈಯೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೆ, ವೀಡಿಯೋ ಮಾಡಬೇಕು ಅಂತ. ಆದರೆ ಫೋನೇ ಒಂದು ಕಡೆ ಇರುತ್ತೆ, ನಾನೇ ಒಂದು ಕಡೆ ಇರ್ತೀನಿ. ಯಾಕೋ ವೀಡಿಯೋ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋಲ್ಲ. ಹೆಂಗಾಗಿದೆ ಏನು ಅಂತ ಗೊತ್ತಾಗಲ್ಲ ಒಂದೊಂದು ಸತಿ ಈ ವೀಡಿಯೋ ಮಾಡಬೇಕಿತ್ತಲ್ವ ಅಂತ ಅಂದ್ಕೊತೀನಿ, ಮರ್ತೇ ಹೋಗ್ತೀನಿ. ಆ ಥರ ಆಗಿಬಿಟ್ಟಿದ್ದೆ. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗಿದೆ. ಸ್ವಲ್ಪ ವಾಚಿಂಗ್ ಟೈಮ್ ಇದ್ದರೆ ಕಂಪ್ಲೀಟ್ ಆಗುತ್ತೆ. ಆದರೆ ಲಾಸ್ಟಲ್ಲಿ ನಾನೇ ಇವಾಗ
ಆ್ಯಕ್ಟಿವ್ ಆಗ್ತಿಲ್ಲ, ಏನೋ ಸುಮ್ಮನೆ ಏನೋ ಬಂದು ಹೋಗೋದು ಆ ಥರ ಯಾವಾಗ ಬೇಕೋ ಆವಾಗ ವೀಡಿಯೋನ ಮಾಡ್ಕೊತಾ ಇದ್ದೀನಿ. 2-3 ದಿವ್ಸಕ್ಕೆ ಒಂದ್ಸರಿ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ದಿವ್ಸಕ್ಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ಬೇಕು, ನೆಕ್ಸ್ಟ್ ಡೇನೇ ಎಡಿಟ್ ಮಾಡಿ ಅದೆಷ್ಟು ಆ್ಯಕ್ಟಿವ್ ಆಗಿರ್ತಿದೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ, ಏನು ಇವಾಗ ಹಿಂಗಾಗ್ಬಿಟ್ಟಿದ್ದೀನಲ್ಲ ನಾನು ಅಂತ. ಅಂದರೆ ಸ್ವಲ್ಪ ಕೆಲಸಗಳಿರುತ್ತೆ, ಕೆಲಸಗಳು ಆವಾಗಲೂ ಕೂಡ ಇತ್ತು, ಆದರೂ ಕೂಡ ಅಷ್ಟೊಂದು ಕೆಲಸಗಳಿದ್ರೂ ಕೂಡ ಆ್ಯಕ್ಟಿವ್ ಆಗಿದ್ದೆ. ಈ ನಡುವೆನೇ ಯಾಕೋ ಸ್ವಲ್ಪ ಇದಾಗ್ಬಿಟ್ಟಿದ್ದೀನಿ ಡಲ್ಲು. ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡೆ. ಮನೆಯಲ್ಲಿ ಮಕ್ಕಳಂತೂ ಅದು ಇದು ತಿಂದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಬಿಸಾಕಿರ್ತಾರೆ. ಅದು ನೀಟಾಗೆಲ್ಲ ಕಸ ತೊಳೆಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಮನೆ ಒಳಗಡೆಯಿಂದ ಹೊರಗಡೆ ಕಸ ಗುಡಿಸೋ ಅಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಒಂದೊಂದು ಟೈಮ್ ಅಂತೂ. ಅಂದರೆ ಸ್ವಲ್ಪ ಉದ್ದ ಅಗಲವಾಗಿದೆಯಲ್ಲ ಮನೆ, ಹಾಗಾಗಿ ಸ್ವಲ್ಪ ಹೆವಿ ಆಗಿಬಿಡುತ್ತೆ, ಕಸ ಗುಡ್ಸೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಬೇರೆ ಮಕ್ಕಳು ಅಷ್ಟೇ ಕಸ ಗುಡಿಸಿದ್ರು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಕೂಡ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂದರೆ ಗಲೀಜು ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಹೆಣ್ಮಕ್ಳಿಗೆ ಈ ಟೈಮಲ್ಲೇ ಎಷ್ಟೋ ಹೆಣ್ಮಕ್ಳು ಸಣ್ಣ ಆಗ್ಬಿಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಅವರು ಆ ಕಡೆಯಿಂದ ಈ ಕಡೆ ಬಿಸಾಕೋದು, ಅದು ನಾವು ಎತ್ತಿಕ್ಕೋದು ಅಷ್ಟರಲ್ಲೇ ಇದಾಗ್ಬಿಡುತ್ತೆ ಹೆಣ್ಮಕ್ಳು ಪಾಡು. ಆ ಥರ ಆಗ್ಬಿಡುತ್ತೆ. ನಮ್ಮ ಮನೇಲೂ ಕೂಡ ಸೋನಿ ಇಲ್ಲ ಅಂದರೆ ಲಸು ಇದ್ದರೂ ಕೂಡ ಇಷ್ಟು ಗಲೀಜು ಮಾಡಿರ್ತಾನೆ, ಏನೇನೋ ತಂದು ಹಾಕೋದು ಮನೆ ಮುಂದೆ, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಮನೆ ಒಳಗಡೆಯಿಂದ ಹೊರಗಡೆ ಗುಡಿಸ್ಕೊಂಡು ಇವಾಗ ಕಸ ಎಲ್ಲ ಬಂದೆ. ಮತ್ತೆ ಅಂಗಡಿಗೆ ಹೋಗಿ ಎಲ್ಲರೂ ಕೂಡ ಕಸ ಗುಡಿಸ್ಕೊಂಬರ್ಬೇಕು. ಏನಂದರೆ ನಾನು ಕಸ ಗುಡಿಸೋದಾದರೆ ಒಂದು 4 ಗಂಟೆ ಒಳಗಡೆನೇ ಗುಡಿಸ್ಕೊಂಡ್ಬಿಡ್ತೀನಿ. 4 ಗಂಟೆ ಆದಮೇಲೆ ಕಸ ಗುಡ್ಸೋಕ್ಕೆ ಹೋಗಲ್ಲ. ಅತ್ತೆ ಬೈತಾ ಇರ್ತಾರೆ ಒಂದೊಂದು ಟೈಮು. ಒಂದೊಂದು ಸತಿ ಅಂಗಡಿಗೆ ಹೋಗಿ ಆಮೇಲೆ ಬಂದು ಕಸ ಗುಡಿಸ್ತಾ ಇದ್ದರೆ ಅಷ್ಟರಲ್ಲಿ ಅವರು ಬಂದಿರ್ತಾರೆ, 5 ಗಂಟೆ 6 ಗಂಟೆ ಆಗಿರ್ತಾರೆ. ಇವಾಗ ಯಾಕೆ ಕಸ ಗುಡಿಸ್ತೀಯ, ಸುಮ್ಮನೆ ಇರು, ಬೇಡ ಅಂದರೆ ಆ ಟೈಮಲ್ಲಿ ಕಸ ಗುಡಿಸ್ಬಾರ್ದು ಸಾಯಂಕಾಲದ ಹೊತ್ತು ಅಂತ ಹೇಳ್ತಾರೆ. ಆವಾಗ ಲಕ್ಷ್ಮೀ ದೇವಿ ಏನೋ ಬರೋ ಟೈಮು, ಆ ಥರ ಏನೇನೋ ನಂಬಿಕೆಗಳಿರುತ್ತೆ. ಹಾಗಾಗಿ ಕಸ ಗುಡಿಸೋದಿದ್ರೆ 4 ಗಂಟೆ ಒಳಗಡೆ ನಾವು ಕಸ ಗುಡಿಸ್ಕೊಬಿಡ್ಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಫಸ್ಟು ಇಲ್ಲೇ ಮನೆ ಒಳಗಡೆ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಹೋಗಿ ಇದು ಮಾಡ್ಕೊಳ್ಳೋಣ ಅಂತ ಇವಾಗ ಕಸ ಎಲ್ಲ ಗುಡಿಸ್ದೆ. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಿದ್ದೆ ಬೆಳಿಗ್ಗೆನೇ. ಹಾಗಾಗಿ ಇವಾಗ ಮಳೆ ಬರೋ ಥರ ಆಯಿತು. ಬಂದು ಒಳಗಡೆ ಎಲ್ಲ ಹಾಕ್ಬಿಟ್ಟು ಹೋಗೋಣ, ಆಮೇಲೆ ಅಂಗಡಿಯಿಂದ ಬಂದು ಅಲ್ಲಿ ಓಡಿ ಬಂದು ಅಂಗಡಿ ಬಿಟ್ಟು ಬರೋ ಅಷ್ಟರಲ್ಲಿ ಇದಾಗ್ಬಿಡುತ್ತೆ ಅಂತ ಇನ್ನೂ ಮಳೆ ಬರೋ ಥರ ಆಗಿತ್ತು. ಇನ್ನು ಮಳೆ ಬಂದಿರಲಿಲ್ಲ. ಹಾಗಾಗಿ ಇವಾಗ ಬಟ್ಟೆನೆಲ್ಲ ಸ್ವಲ್ಪ ಹಾರಾಕ್ಕೊತಾ ಇದ್ದೀನಿ. ಈ ಥರ ಅಂದರೆ ಮನೆ ಮುಂದೆ ಈ ಥರ ಸೀಟ್ ಇರೋದ್ರಿಂದ ಎಷ್ಟೋ ಅನುಕೂಲ ಅನ್ಬೋದು. ಇಲ್ಲ ಈ ಮಳೆಗಾಲದಲ್ಲಿ ಈ ಥರ ಬಟ್ಟೆ ಒಣ್ಗೋಕ್ಕಂತೂ ಒಂದು ಒಳ್ಳೆ ಅನುಕೂಲ ಆಯಿತು ಅನ್ಬೋದು. ಹಾಗಾಗಿ 2 ದಾರ ಕಟ್ಬಿಟ್ಟಿದ್ರು ಮಾವ. ಹಾಗಾಗಿ ಅಂದರೆ ಯಾವಾಗಲೂ ಬಟ್ಟೆನೇ ಜಾಸ್ತಿ ಇರುತ್ತಲ್ಲ, ಅವಾಗವಾಗ ತೊಳಿತಾ ಇರ್ತೀನಿ, ಆದರೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ 2 ಇದನ್ನು ಕಟ್ಟಿಸ್ಕೊಂಡಿದ್ದೀನಿ. ಫಸ್ಟ್ ಒಂದೇ ಇತ್ತು ದಾರ, ಇವಾಗ 2 ಕಟ್ಟಿಸ್ಕೊಂಡಿರೋದಕ್ಕೆ ಹೆಂಗೋ ಯೂಸ್ ಆಗ್ತಿದೆ. ಮತ್ತು ಸೀಟ್ ಎಲ್ಲ ಇರೋದಕ್ಕೆ ಒಂದು ಒಳ್ಳೆ ಯೂಸೇ ಅನ್ಬೋದು. ಅಂದರೆ ಫಸ್ಟು ಮುಂಚೆ ನಮ್ಮ ಮನೆ ಮುಂಚೆ ಎಲ್ಲ ಈ ಥರ ಸೀಟೆಲ್ಲ ಇರಲಿಲ್ಲ, ಮಾಮೂಲಿ ಇತ್ತಲ್ಲ, ಅಂದರೆ ಬೇರೆಯವ್ರ ಮನೆ ನೋಡಿರ್ತೀರಲ್ಲ ಹಂಚಿನ ಮನೆ, ಆ ಥರನೇ ಇತ್ತು. 1 ವರ್ಷ 1.5 ವರ್ಷ ಆಗ್ತಾ ಬಂತು ಅನಿಸುತ್ತೆ, ಆವಾಗ ಕ್ಲೀನ್ ಮಾಡಿಸ್ಕೊಂಡು ಮನೆ ಮುಂದೆ ಎಲ್ಲ ಶೀಟ್ ಹಾಕ್ಸ್ಕೊಂಡಿದ್ದಕ್ಕೆ ಒಂದೊಳ್ಳೆ ಪ್ರಯೋಜನ. ಅಂದರೆ ನಾನು ಲಸ್ಸು ಬಾಣ್ತಿಲಿ 1-2 ತಿಂಗಳು ಮಗು ಇರ್ಬೋದು, ಆವಾಗ ಇದನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ದು. ಇನ್ನು ಒಳಗಡೆ ಎಲ್ಲ ಕಲ್ಲು ಹಾಕಿಸ್ಬೇಕು, ಅದು ಕೂಡ ಇನ್ನು ಸ್ವಲ್ಪ ಕೆಲಸಗಳಿದೆ ಮನೆಯಲ್ಲಿ ರಿಪೇರಿ ಮಾಡಿಸ್ಕೊಳ್ಳೋದು. ಹಾಗೆ ನೋಡಿ ಇವಾಗ ಸ್ವಲ್ಪ ಬಟ್ಟೆ ಐತಲ್ಲ ಅದನ್ನೆಲ್ಲ ಇವಾಗ ತೊಳೆದು, ಅಂದರೆ ಬಿಸಿಲಿದ್ರೂ ಕೂಡ ಸ್ವಲ್ಪ ಒಣಗೋದೇ ಇಲ್ಲ. ಒಂದೊಂದು ಮಳೆ ಬಂದುಬಿಡುತ್ತೆ, ಒಂದೊಂದು ಸತಿ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮು, ಆ ಥರ ಆಗಿಬಿಡುತ್ತೆ. ಹಾಗೆ ಇವಾಗ ಸೋನಿನ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಬಂದ ತಕ್ಷಣ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ರು ಆಲ್ರೆಡಿ. ಹಾಗಾಗಿ ಅವ್ರಿಗೆಲ್ಲ ಒಂದೊಂದು ತಿಂಡಿ ಕೊಟ್ಟು ಇವಾಗ, ಅಂದರೆ ಸೋನಿ ತೊಗೊಂಡೋಗಲ್ಲ ಸ್ಕೂಲ್ಗೆ, ಲಸ್ಸನ್ನ ಅಂಗನವಾಡಿಗೆ ಬಿಟ್ಟು ಬರ್ತೀನಿ ಅಂದೆ, ಅದಕ್ಕೆ ನಾನು ಕುರ್ಕುರೆ ಕೊಡು ಹೋಗ್ತೀನಿ ಅಂತ. ಕುರ್ಕುರೆ ಬೇಡ ಬೇರೆ ಏನಾರ ತೊಗೊಂಡಿದ್ದಕ್ಕೆ ಫುಲ್ ಮುನ್ಸ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿದ್ದ. ಅವನಿಗೊಂದು ಕೊಟ್ಟು ಹಾಗೆ ಇವಾಗ ಸೋನಿನ ಬಿಟ್ಟು ಬರೋಣ ಅಂತ ಬಂದೆ. ಕರೆಕ್ಟಾಗಿ ಬಿಟ್ಟು ಬರೋ ಟೈಮಲ್ಲಿ ವ್ಯಾನ್ ಬಂತು. ಅದು ಸ್ವಲ್ಪ ನಮ್ಮೂರಿಂದ ಆ ಕಡೆ ಇನ್ನೊಂದು ಊರಿಗೆ ಹೋಗಿ ಮತ್ತೆ ಅದು ವಾಪಸ್ ಬರುತ್ತೆ. ಬಂದು ನಾವು ಇಲ್ಲಿ ನಿಂತ್ಕೊಂಡಿದ್ವು. ಹಾಗೆ ನಮ್ಮೂರಿನ ಗಣೇಶ ಮಹೋತ್ಸವದ ಬ್ಯಾನರ್ ಇನ್ನೂ ತೆಗ್ದಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ ಬ್ಯಾನರಲ್ಲಂತೂ ಫುಲ್ಲು ನಮ್ಮೂರ ಅಣ್ಣಂದಿರ ಫೋಟೋಗಳನ್ನೇ ಇತ್ತು. ಹಾಗೆ ಈ ಕಡೆ ಒಂದು 6-7 ಜನ ಇರ್ಬೋದು, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಡಿ-ಬಾಕ್ಸ್ ಹಾಕ್ಕೊಂಬಿಟ್ಟಿದ್ರು. ಹಾಗೆ ಇವತ್ತು ನಮ್ಮದೇ ಒಂದು ಕುರಿ ಇತ್ತಲ್ಲ, ಅದನ್ನು ಕಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಗಣೇಶ ಹಬ್ಬ ಆದಮೇಲೆ, ಅಂದರೆ ಗಣೇಶ ಕೂರಿಸಿದಾದ್ಮೇಲೆ ಯಾರೂ ಕೂಡ ಊರಲ್ಲಿ ಈ ಥರ ಇದು ಮಾಡಲ್ಲ, ಚಿಕನ್ನು ಮಟನು. ಗಣೇಶನೆಲ್ಲ ಬಿಟ್ರಲ್ಲ, ಇವಾಗ ಕುರಿ ಮಟನ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಹಾಗೆ ನಮಗೂ ಬೇಕು ಅಂತ ಬರ್ತಾಯಿದ್ರು. ಇದ್ದಿದ್ದು ಒಂದೇ ಕುರಿ, ಅದು ಸ್ವಲ್ಪ ಅಷ್ಟೊಂದೇನು ಹೇಳ್ಕೊಳಂಗಿರಲಿಲ್ಲ. ಅಂದರೆ ಒಂದು 8 ಪಾಲೇನೋ ಹಾಕಿದ್ರು. ಇವಾಗೆಲ್ಲ ತಂದು ಈ ಥರ ಕಟ್ ಮಾಡ್ತಾಯಿದ್ದಾರೆ ಮನೆ ಮುಂದೆ ಎಲ್ಲ. ಅಂದರೆ ಈ ಥರ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋಕ್ಕೆ ನನಗಂತೂ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದು ಬೇರೆ ಅಂದರೆ ಈ ನೊಣ ಅಂತೀವಲ್ಲ, ಅದು ಒಂದು ಮಟನಲ್ಲಿ ಸೇರ್ಕೊಬಿಟ್ಟಿದೆ.
ಆ ಅಣ್ಣ ಅಂತೂ ಫುಲ್ ಒಂದೊಂದೇ ತೆಗಿತಾ ಇತ್ತು. ನಂಗೆ ನಗ ಬರ್ತಿತ್ತು. ಹಿಂಗೆ ತೆಗಿತಾ ಇದ್ದಾರಲ್ಲ ಅಂತ. ಹಾಗೆ ಈ ಅಣ್ಣ ಬಂದು ಅಂದರೆ ಬೋಟಿ ಗೊಜ್ಜು ಅಂತ ಹೇಳ್ತೀವಲ್ಲ ಬೋಟಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದೊಂದೇ ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಹಳ್ಳಿ ಕಡೆ ಏನಂದರೆ ಈ ಥರ ಕುರಿ ಕಟ್ ಮಾಡಿದ್ರೆ ಅದನ್ನು ಪಾಲು ಹಾಕ್ಕೊಳ್ಳೋದು ಜಾಸ್ತಿ. ಆಮೇಲೆ ಲಾಸ್ಟಿಗೆ ತಕ್ಕಡಿಲಿ ತೂಕ ಹಾಕೊಂತಾರೆ ಎಷ್ಟೆಷ್ಟು ಬಂದಿದೆ ಏನು ಅಂತ. ಇವಾಗ ನೋಡಿ ಎಲ್ಲರೂ ಕೂಡ ಕೂತ್ಕೊಂಡು ಪಾಲು ಹಾಕ್ತಾ ಇದ್ದಾರೆ. ಅಂದರೆ 8 ಜನ 8 ಪಾಲು ಹಾಕಬೇಕಾಗಿತ್ತು, ಯಾರೂ ಕೂಡ ಬಂದಿರಲಿಲ್ಲ. ಪಾಪ ಲಾಸ್ಟಲ್ಲಿ 4 ಜನ ಈ ಥರ ಕಟ್ ಮಾಡಿದ್ದು. ನೋಡಿ ಈ ಅಣ್ಣಾರೆಲ್ಲ ಕೂತ್ಕೊಂಡು ನೋಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಿರೋದಕ್ಕೆ ನನಗೆ ಗಿಡ್ಗೆ. ಆಮೇಲೆ ನಾನು ಹೇಳಿದೆ, ಅಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಏನಾರ ಮಾಡ್ಕೊ ಹೋಗಮ್ಮ, ನನಗಂತೂ ಇಲ್ಲಿ ಕುತ್ಕೊಂಡು ಅದನ್ನ ಬೋಟಿಗೆ ಹೋಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ಲ, ನನಗೆ ಈ ಕೆಲಸ ಕೊಟ್ಟಿದ್ದಾರೆ, ಬೇಕಾದರೆ ಒಂದು ಕಂಬ ಹತ್ಬಿಡು, ಅದು ಹೇಳಕ್ಕೆ ಹೇಳ್ಬಿಡು, ಹತ್ಬಿಡ್ತೀನಿ, ಆದರೆ ಈ ಥರ ಕೆಲಸ ಎಲ್ಲ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಸುಮ್ಮನೆ ಇದು ಮಾಡ್ತಿದ್ರು. ಲಾಸ್ಟಿಗೂ ಕೂಡ ಅದನ್ನೆಲ್ಲ ಕಟ್ ಮಾಡಿ ಇವಾಗ ಕೊಟ್ಟಿದ್ದಾರೆ. ಈ ಥರ ಮಟನ್ ಕಟ್ ಮಾಡಬೇಕಾದ್ರೆ ಅಂತೂ ನಮ್ಮ ಮನೆ ಮುಂದೆ ಅಂತೂ ಎಷ್ಟು ನಾಯಿಗಳು ಬರ್ತಾವೋ ಏನೋ ಗೊತ್ತಿಲ್ಲ. ಅಂದರೆ ಚಿಕನ್ ಅದು ಇದು ಕಟ್ ಮಾಡ್ತಾನೇ ಇರ್ತೀವಲ್ಲ ಅವಾಗವಾಗ, ಹಾಗಾಗಿ ಯಾವಾಗಲೂ ನಾಯಿಗಳಂತೂ ನಮ್ಮ ಮನೆ ಮುಂದೆನೇ ಇರ್ತವೆ. ಹಾಗಾಗಿ ಆ ನಾಯಿಗಳು ಜಾಸ್ತಿ ಬರುತ್ತೆ ಅಂತಲೇ ನಾವು ಈ ಥರ ಕಾಂಪೌಂಡ್ ಹಾಕಿ ಗೇಟ್ ಹಾಕ್ಸಿದ್ವು. ಒಂದೊಂದು ಸತಿ ಮಕ್ಕಳು ತೆಗೆದ್ಬಿಡ್ತಾರೆ, ಒಂದೊಂದು ಸತಿ ಏನೇನು ಬೇಕು ಪಾತ್ರೆ ಮತ್ತು ಈ ಪುಷ್ಟಿ ಪೌಡ್ರು, ಹಾಲು ಪೌಡ್ರು ಏನೂ ಬಿಡಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತವೆ, ಹಾಗಾಗ್ಬಿಡುತ್ತೆ. ನೋಡಿ ಇವಾಗೆಲ್ಲ ಕಟ್ ಮಾಡಿ ಗುಡ್ಡೆ ಎಲ್ಲ ಹಾಕಿ ಕೊಡ್ತಾಯಿದ್ರು. ಆ ಕಡೆ ನಾನು ಅಂದರೆ ಮಟನ್ ಸಾಂಬಾರು ಮಾಡೋಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕೂಡ ನಾನು ಶೇರ್ ಮಾಡಿದ್ದೀನಿ ಈ ರೆಸಿಪಿ, ಆದರೂ ಕೂಡ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ನೋಡಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಮಸಾಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಅಂದರೆ ಕೆಲವೊಬ್ಬರು ಸಾಂಬಾರು ಪುಡಿ ಕೂಡ ಅಂತಾರೆ. ಇಷ್ಟು ತಗೊಂಡು ಇವಾಗ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅಂದರೆ ಆಲ್ರೆಡಿ ತೋರಿಸಿರೋದ್ರಿಂದ ಮತ್ತೆ ಬೇಜಾರಾಗುತ್ತೆ ನಿಮಗೂ ಕೂಡ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮಟನ್ ಸಾಂಬಾರು ಮಾಡೋಕ್ಕೆ ಬರುತ್ತೆ. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಒಂದು 2-3 ಥರ ಮಟನ್ ಸಾಂಬಾರನ್ನ ಮಾಡ್ತೀನಿ, ಗೊಜ್ಜಾಗಿರ್ಬೋದು ಆ ಥರ. ಹಾಗಾಗಿ ನಾನು ನೋಡಿ ಈ ಥರ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಒಂದೇ ಸತಿ. ಕುಕ್ಕರ್ ಹಾಕ್ಬಿಟ್ರೆ ಒಂದು 4-5 ವಿಷಲ್ ಹೊಡಿಯೋಷ್ಟರಲ್ಲಿ ಸಾಂಬಾರು ಕೂಡ ಬೇಗನೆ ರೆಡಿ ಆಗಿಬಿಡುತ್ತೆ ಅಂತ ನಾನು ಯಾವಾಗಲೂ ಜಾಸ್ತಿ ಕುಕ್ಕರಲ್ಲೇ ಮಾಡೋದು ಮಟನ್ ಸಾಂಬಾರು ಆಗಿರ್ಬೋದು ಅದನ್ನೆಲ್ಲ. ನೋಡಿ ಇಷ್ಟು ಮಟನ್ ಇದೆ, ಅಂದರೆ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ ಮಟನ್ನ, ಅಂದರೆ ಸ್ವಲ್ಪ ಬೋಟಿ ಗೊಜ್ಜೆಲ್ಲ ಹಾಕಿ ಮಾಡೋಣ ಅಂತ. ಹಾಗೆ ಇವಾಗ ರುಬ್ಕೊಂಡಿರೋ ಖಾರನೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋ ಖಾರ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೋಟಿ ಗೊಜ್ಜು ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಬೋಟಿ ಗೊಜ್ಜು ಮಾಡಿದ್ರೆ. ನೆಕ್ಸ್ಟ್ ಆ ರೆಸಿಪಿನ ತೋರಿಸ್ತೀನಿ, ಅದು ಕೂಡ ತೋರಿಸಿದೆ ಆಲ್ರೆಡಿ, ಆದರೂ ಕೂಡ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಒಂದು 4-5 ವಿಷಲ್ ಹೊಡ್ಸಿದ್ರೆ ಸಾಕು. ಹಾಗೆ ಬೋಟಿ ಗೊಜ್ಜು ಮಾಡೋಕ್ಕೆ ನೋಡಿ ಇಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಹಾಗೆ ಇಷ್ಟು ಬೋಟಿನ ತೊಗೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಖಾರ ತೊಗೊಂಡಿದ್ವಲ್ಲ ಆ ಖಾರಕ್ಕೆ ಸ್ವಲ್ಪ ಇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ, ಹಾಗೆ ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ನೋಡಿ ಇಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಉಳಿಸ್ಕೊಂಡಿದ್ನಲ್ಲ ಸ್ವಲ್ಪ ಖಾರ, ಅಂದರೆ ಸಾಂಬಾರು ಮಾಡೋಕ್ಕೆ ನಾನು ಉಳಿಸ್ಕೊಂಡಿದ್ದೆ ಸಾಂಬಾರು, ಒಂದು 2-3 ಸೌಟಷ್ಟು ಖಾರನ ಉಳಿಸ್ಕೊಂಡಿದ್ದೆ. ಇದನ್ನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು 2-3 ವಿಷಲ್ ಬರೋ ತನಕ ಇದನ್ನು ಹಾಗೆ ಬಿಟ್ಬಿಡಬೇಕು ಕುಕ್ಕರ್ ವಿಷಲ್ ಹಾಕಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಇವಾಗ ಚಪಾತಿನೆಲ್ಲ ನೆನಾಕಿದ್ದೆ. ಅತ್ತೆ ಬಂದು ಮಾಡೋಷ್ಟರಲ್ಲಿ ಎಲ್ಲ ಇದಾಗ್ಬಿಡುತ್ತೆ, ನಾನು ಮಾಡಿಕೊಡ್ತೀನಿ, ನೀನು ಚಪಾತಿನೆಲ್ಲ ಸುಟ್ಕೊ ಅಂದರು. ಹಾಗಾಗಿ ನೋಡಿ ಇವಾಗ ಚಪಾತಿ ಅತ್ತೆ ಮಾಡಿಕೊಡ್ತಾ ಇದ್ದಾರೆ, ನಾನಿವಾಗ ಸುಟ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಚಪಾತಿ ಮಾಡಿದ್ರೆ ಇಷ್ಟು ಅಗಲವಾಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ನಾನು ಮಾಡಿದ್ರೆ ಸ್ವಲ್ಪ ತೆಳ್ಳಗಿರುತ್ತೆ. ಹಾಗಾಗಿ ನಮ್ಮ ಅತ್ತೆ ನೀನು ಮಾಡೋಷ್ಟರಲ್ಲಿ ಎಷ್ಟೋ ಚಪಾತಿ ಆಗುತ್ತೆ, ಇಷ್ಟಿಷ್ಟೇ ಒಂದೊಂದು ಇಷ್ಟು ತೆಳ್ಳಗಿರುತ್ತೆ ಅಂತ ನಮ್ಮ ಅತ್ತೆ ಯಾವಾಗಲೂ ಕೂಡ ಚಪಾತಿ ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪಾಗೆ ಮಾಡೋದು. ಹಾಗೆ ನೋಡಿ ಇವಾಗ ಒಂದು 3 ವಿಷಲ್ ಹೊಡೆಸ್ಕೊಂಡು ಇವಾಗ ಮತ್ತೆ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇರಬೇಕಾಗುತ್ತೆ. ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಸ್ವಲ್ಪ ಗಟ್ಟಿ ಆದರೆ ಇವಾಗ ಊಟಕ್ಕೂ ಕೂಡ ರೆಡಿ ಆಗಿದೆ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.